ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ SSLCಗೆ ಸಂಬಂಧಿಸಿದಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ಇದು ಬಂದುಬಿಟ್ಟು ಇದು ಕ್ವಶನ್ ವಿತ್ ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ಹಿಂದಿ ಕ್ವಶನ್ ಪೇಪರ್ ಸಂಬಂಧಿಸಿದಂತೆ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದ್ದರೆ ಹೇಳಿ ಸರ್ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು 2025 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ 2025 ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಒಂದನೇ ಕ್ವಶನ್ ಬಂದುಬಿಟ್ಟು ನೋಡ್ತಾ ಇರ್ಬೋದು. ಇದಕ್ಕೆ ಆಪ್ಷನ್ಸ್ ಬಂದುಬಿಟ್ಟು ಬಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇದಕ್ಕೆ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ವಿತ್ ಆನ್ಸರ್ ಸಹಿತವಾಗಿ ನೋಡ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ, ಅವೇನಿದ್ರು ಶಾರ್ಟ್ಕಟ್ ಆಗಿ ಹೇಳ್ತಾ ಹೋಗ್ತೀನಿ. ಆದ ಕಾರಣ ಎರಡನೇ ಕ್ವಶನ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು. ಆಪ್ಷನ್ಸ್ ಎ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ ಎರಡನೇ ಕ್ವಶನ್ ಬಂದುಬಿಟ್ಟು. ಅದೇ ರೀತಿಯಾಗಿ ಮೂರನೇ ಕ್ವಶನ್ ಬಂದುಬಿಟ್ಟು ಲೇಖಿಕಾ ಶಬ್ದಕ ಪುಲ್ಲಿಂಗ್ ರೂಪ್ ಹೈ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಡಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಆಪ್ಷನ್ಸ್ ಡಿ ಈಸ್ ಕರೆಕ್ಟ್ ಆಗಿರುತ್ತೆ ಮೂರನೇ ಕ್ವಶನ್ಗೆ. ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ಗೆ ಬಂದುಬಿಟ್ಟು ನಾಲ್ಕನೇ ಕ್ವಶನ್ಗೆ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಇರುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಐದನೇ ಕ್ವಶನ್ ನೋಡ್ತಾ ಹೋದರೆ ಐದನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಇದು 2025 ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಆಗಿರುತ್ತೆ. ಕ್ವಶನ್ ವಿತ್ ಆನ್ಸರ್ ಸಹಿತವಾಗಿರುತ್ತೆ. ಆರನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಆರನೇ ಕ್ವಶನ್ ಏಳನೇ ಕ್ವಶನ್ ನೋಡ್ತಾ ಹೋದರೆ ಏಳನೇ ಕ್ವಶನ್ಗೆ ಆಪ್ಷನ್ಸ್ ಸಿ ಈಸ್ ಕರೆಕ್ಟ್ ಆಗಿರುತ್ತೆ ನೋಡಿ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ಎಂಟನೇ ಕ್ವಶನ್ ಬಂದುಬಿಟ್ಟು ಎಂಟನೇ ಕ್ವಶನ್ಗೆ ಆಪ್ಷನ್ಸ್ ಬಿ ಪರ್ ಅಂತಿದೆಯಲ್ಲ ಇದು ಸರಿಯಾದ ಉತ್ತರ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದೆ. ಅದೇ ರೀತಿಯಾಗಿ ಇದು ಮತ್ತು ಒಂಬತ್ತನೇ ಕ್ವಶನ್ಗೆ ನೋಡ್ತಾ ಹೋಗೋಣ. 4x1 4 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಒಂಬತ್ತನೇ ಕ್ವಶನ್ ಬಂದುಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಪತಾಕ ಅಂತಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಹತ್ತನೇ ಕ್ವಶನ್ಗೆ ನೀವು ಆನ್ಸರ್ ನೋಡ್ತಾ ಇರ್ಬೋದು. ಸರಿಯಾದ ಉತ್ತರ ರಜಾನ ಅಂತಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 11ನೇ ಕ್ವಶನ್ ನೋಡ್ತಾ ಹೋದರೆ 11ನೇ ಕ್ವಶನ್ ಬಂದುಬಿಟ್ಟು 12ನೇ ಕ್ವಶನ್ಗೂ ಕೂಡ ನೀವು ನೋಡ್ತಾ ಹೋಗಿ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ 12ನೇ ಕ್ವಶನ್ ನೋಡ್ತಾ ಇರ್ಬೋದು. 12ನೇ ಕ್ವಶನ್ಗೂ ಕೂಡ ಆನ್ಸರ್ ನೀಡಿದ್ದೀನಿ. ದೋರಾಜಿ ಅಂತಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ 13ನೇ ಕ್ವಶನ್ ನೋಡ್ತಾ ಹೋದರೆ ಇದಕ್ಕೆ 4x1 4 ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಕೂಡ ಸೇಮ್ ಆನ್ಸರ್ ಕೂಡ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಸಹಿತವಾಗಿ ಕ್ವಶನ್ ವಿತ್ ಆನ್ಸರ್ 14ನೇ ಕ್ವಶನ್ ನೋಡ್ತಾ ಹೋಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 2 ಮಾರ್ಕ್ಸ್ ಇರ್ತಾವೆ 8 ಇರ್ತಾವೆ ನೋಡಿ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು. ಇದಕ್ಕೆ ಉತ್ತರ ನೀವು ಹುಡುಕದೇ ಬೇಡ, ಇಲ್ಲೇ ನೀಡಿದ್ದೀನಿ, ಉತ್ತರ ಸಹಿತವಾಗಿರುತ್ತೆ ನೋಡ್ತಾ ಇರ್ಬೋದು. 19ನೇ ಕ್ವಶನ್ ಸ್ವಲ್ಪ ಸ್ಕ್ರೋಲ್ ಸ್ಪೀಡ್ ಆದರೆ ನೀವು ವಿಡಿಯೋ ಸ್ಟಾಪ್ ಮಾಡಿ ಇದನ್ನು ಉತ್ತರ ಸಹಿತವಾಗಿದೆ. 22ನೇ ಕ್ವಶನ್ ನೋಡ್ತಾ ಹೋಗಿ 23ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಅದೇ ರೀತಿಯಾಗಿ 24ನೇ ಕ್ವಶನ್ ನೋಡಿ 25ನೇ ಕ್ವಶನ್ ನೋಡ್ತಾ ಇರ್ಬೋದು. 9 × 3 27 ಇರುತ್ತೆ. ಅದೇ ರೀತಿಯಾಗಿ 26ನೇ ಕ್ವಶನ್ ನೋಡಿ 27ನೇ ಕ್ವಶನ್ ನೋಡ್ತಾ ಇರ್ಬೋದು. ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಈ ವರ್ಷ SSLC ಬರೀತಿರುವ ವಿದ್ಯಾರ್ಥಿಗಳು ಹಿಂದಿ ಕ್ವಶನ್ ಪೇಪರ್ ಏನಿದೆ ಹಿಂದಿಗೆ ಸಂಬಂಧಿಸಿದಂಥ 100 ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ABCD ಅಂತ ಗ್ರೇಡ್ ಕೊಡ್ತಾರೆ. ಯಾವುದೇ ರೀತಿಯಾಗಿ ಕನ್ಸಿಡರ್ಡ್ ಆಗಲ್ಲ ಅಂತಲೇ ಹೇಳಿದ್ದಾರೆ ನೋಡಿ. 625 ಬದಲು 525ಕ್ಕೆ ನಿಮ್ಮ ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ 28ನೇ ಕ್ವಶನ್ ನೋಡ್ತಾ ಇರ್ಬೋದು. ಇದು ಕೂಡ ಇಂಪಾರ್ಟೆಂಟ್. 29ನೇ ಕ್ವಶನ್ ನೋಡಿ 31ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದೇ ರೀತಿಯಾಗಿ 32ನೇ ಕ್ವಶನ್ ನೋಡ್ತಾ ಇರ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ 33ನೇ ಕ್ವಶನ್ ನೋಡ್ತಾ ಇರಿ. ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಕನ್ನಡ ಬರಿಬೇಕಾಗಿರುತ್ತೆ. ಅದೇ ರೀತಿಯಾಗಿ 34ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್. 2 × 4 8 4 ಮಾರ್ಕ್ಸ್ನೂ ಇರ್ತವೆ, ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಅಸಫಲತೆ ಚುನಾಯಿತೆ ಇದು ವೆರಿ ಇಂಪಾರ್ಟೆಂಟ್ ಪೋಯಮ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣವಾಗಿ ಮಿಸ್ ಮಾಡ್ಕೋಬೇಡಿ, ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ಅದೇ ರೀತಿಯಾಗಿ 36ನೇ ಕ್ವಶನ್ ನೋಡ್ತಾ ಇರ್ಬೋದು. 36ನೇ ಕ್ವಶನ್ ಕೂಡ 4 × 1 4 ಮಾರ್ಕ್ಸಿಗಿರುತ್ತೆ, ನೀವು ಬರಿತಾ ಹೋಗಿ. ಅದೇ ರೀತಿಯಾಗಿ 37ನೇ ಕ್ವಶನ್ ನೋಡಿ 38ನೇ ಕ್ವಶನ್ ನೋಡ್ತಾ ಇರ್ಬೋದು. ಆನ್ಸರ್ ಸಹಿತ ಉತ್ತರ ಸಹಿತವಾಗಿರುತ್ತೆ ನೋಡ್ತಾ ಇರ್ಬೋದು. ಒಂದು ಲೈನಿಗೆ ಅರ್ಧ